ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಆಕಾಶ್ ಸರ್. ಒಂದು ಹೊಸ ಗುಡ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀನಿ. ಏನಪ್ಪ ಅಂತಂದರೆ ನಮ್ಮ ಪ್ರೊಫೆಷ್ನಲ್ ಕೋಚಿಂಗ್ ಸೆಂಟರ್ ವತಿಯಿಂದ ಒಬ್ಬ ವಿದ್ಯಾರ್ಥಿ TA ಭರ್ತಿಯನ್ನು ಪಾಸಾಗಿರ್ತಾನೆ. ಹಾಗಾಗಿ ಇದೊಂದು ಖುಷಿಯ ವಿಚಾರ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನನಗೂ ಕೂಡ ತುಂಬ ಸಂತೋಷ ಆಗ್ತಾಯಿದೆ. ಹಾಗೆ ಇನ್ನೂ ಹಲವಾರು ವಿದ್ಯಾರ್ಥಿಗಳು ನಮ್ಮ ಕೋಚಿಂಗ್ ಸೆಂಟರ್ದಿಂದ ಎಷ್ಟೋ ಒಂದು ಕನಸನ್ನು ಹೊತ್ಕೊಂಡು ಈ ಒಂದು ಕೋಚಿಂಗ್ ಸೆಂಟ್ರಿಗೆ ಬರ್ತಾಯಿದ್ದಾರೆ. ಎಷ್ಟೋ ಜನ ಕಾಲ್ ಮಾಡಿ ವಿಶ್ ಮಾಡ್ತಾಯಿದ್ದಾರೆ, ಕರೆ ಮಾಡಿ ನಾವು ನಿಮ್ಮ ಕೋಚಿಂಗ್ ಸೆಂಟ್ರಿಗೆ ಸೇರ್ತೀವಿ, ಎಲ್ಲಿದೆ ಏನು ಅಂತ ಸ್ವಲ್ಪ ಇನ್ಫಾರ್ಮೇಷನ್ನ ಕೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ವಿದ್ಯಾರ್ಥಿಗಳು ಕೂಡ ಏನು ಮಾಡಬೇಕಪ್ಪ ಅಂತಂದರೆ ನಮ್ಮ ಕೋಚಿಂಗ್ ಸೆಂಟರ್ನ ಈ ಯೂಟ್ಯೂಬ್ ಫ್ರೀ ಕ್ಲಾಸಸನ್ನು ಆ ಥರ ಸದುಪಯೋಗ ಪಡ್ಕೋಬೇಕು. ಮತ್ತು ನಮ್ಮ ಚಾನಲನ್ನು ಅತಿ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ಉದ್ದೇಶಕ್ಕೋಸ್ಕರ ಎಲ್ಲ ವಿದ್ಯಾರ್ಥಿಗಳಿಗೂ ಏನು ಮಾಡಿ ಅಂತಂದರೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಚಾನಲನ್ನ ಲೈಕ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ. ಕಮೆಂಟ್ ಯಾಕೆ ಮಾಡಬೇಕು ಅಂತಂದರೆ ನಮಗಿಲ್ಲಿ ಕೆಲವೊಂದಿಷ್ಟು ವಿಚಾರಗಳು ಗೊತ್ತಿರೋದಿಲ್ಲ. ಅಂದರೆ ನಾವು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಲರ್ನಿಂಗ್ ಪ್ರೊಸೆಸ್ಸಲ್ಲಿ ನಾವಿದ್ದೀವಿ. ಹಾಗಾಗಿ ನಮಗೂ ಒಂದಿಷ್ಟು ವಿಚಾರಗಳು ಡೇ ಬೈ ಡೇ ಏನಾಯ್ತಪ್ಪ ಅಂತಂದರೆ ಅದು ತಿಳ್ತಾ ಬಂದು ಅದನ್ನು ಕಲಿತಾ ಬಂದ್ವಿ. ರೈಟ್. ಅದೇ ರೀತಿಯಾಗಿ ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮಿಂದ ಕೂಡ ನಮಗೆ ಕಲಿಯೋದಕ್ಕೆ ಭಾಳಷ್ಟು ಇರ್ತದೆ. ಯಾಕಪ್ಪ ಅಂತಂದರೆ ಕೆಲವೊಂದಿಷ್ಟು ವಿಚಾರ ಈ ರೀತಿಯಾಗಿ ವಿಡಿಯೋ ಮಾಡೋದಿರ್ಬೋದು, ಕೆಲವೊಂದಿಷ್ಟು ಮಿಸ್ಟೇಕ್ಸ್ಗಳಾಗ್ತಿರ್ತವೆ. ಆ ಮಿಸ್ಟೇಕ್ಗಳನ್ನು ನಾವು ತಿದ್ಕೊಳ್ಳೋಂಥ ವಿಚಾರ ನಮಗಿಲ್ಲಿ ಕೂಡ ಬರ್ತಿರ್ತದೆ. ಅದ್ರ ಜೊತೆಗೆ ನಿಮಗೆ ಇರುವಂಥ ಡೌಟ್ಸ್ಗಳನ್ನ ನಮ್ಮ ಜೊತೆಗೆ ಕನೆಕ್ಟ್ ಕಾಲ್ ಮಾಡಿರ್ಬೋದು ಅಥವಾ ಮೆಸೇಜ್ ಮಾಡೋದ್ರ ಕಮೆಂಟ್ ಮಾಡೋದ್ರ ಮುಖಾಂತರ ನಮಗೆ ನೀವು ತಿಳಿಸಿದೆ ಅಂತಂದರೆ ನಾವು ಅದನ್ನ ಏನು ಮಾಡ್ತೇವೆ ಅಂತಂದರೆ ನಿಮಗೆ ತಿಳಿಸುವಂಥ ಮತ್ತು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಅದನ್ನು ಕ್ಲಿಯರ್ ಮಾಡುವಂಥ ಒಂದು ಕೆಲಸನೂ ನಮ್ಮಿಂದ ಆಗ್ತದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಏನು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ನೋಡ್ತಾ ಇದ್ದಾರೆ, ಮೊದಲನೇ ಸಾರಿ ನೋಡ್ತಾ ಇರೋರು, ರೈಟ್, 2-3 ಅಥವಾ ಕಂಟಿನ್ಯೂಸಲ್ಲಿ ನೋಡುವಂಥ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ಚಾನಲನ್ನು ಏನು ಮಾಡ್ಯಪ್ಪ ಅಂತಂದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಕಾಲೇಜ್ ಫ್ರೆಂಡ್ಸ್ ಇರ್ಬೋದು ಅಥವಾ ಕೋಚಿಂಗ್ ಕ್ಲಾಸ್ ಫ್ರೆಂಡ್ಸ್ ಇರ್ಬೋದು, ಯಾರೇ ಒಬ್ಬ ಚೈಲ್ಡ್ಹುಡ್ ಫ್ರೆಂಡ್ ಇರ್ಬೋದು, ರೈಟ್, ಡಿಗ್ರಿ ಫ್ರೆಂಡ್ ಇರ್ಬೋದು, PUC ಯಾವುದೇ ವಿದ್ಯಾರ್ಥಿಗಳು ಕೂಡ ಏನು ಮಾಡಿ ಅಂತಂದರೆ ಶೇರ್ ಮಾಡಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವೈರಲ್ ಮಾಡಿ. ಮತ್ತು ನಮ್ಮ ಕೋಚಿಂಗ್ ಸೆಂಟರಿಂದ ಮೊದಲನೇ ಒಬ್ಬ ವಿದ್ಯಾರ್ಥಿ ಏನು ಮಾಡಿದಪ್ಪ ಅಂದರೆ TA ಭರ್ತಿಯನ್ನು ಪಾಸ್ ಮಾಡಿದ್ದಾನೆ, ವಿನೋದ್ ರಾಜೇಂದ್ರ ಪಾಟೀಲ್ ಅಂತ. ಆ ವಿದ್ಯಾರ್ಥಿಗಳಿಗೆ ನಮ್ಮ ಕೋಚಿಂಗ್ ಸೆಂಟರಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತು ಹಲವಾರು ವಿದ್ಯಾರ್ಥಿಗಳು ನಮ್ಮ ಕೋಚಿಂಗ್ ಸೆಂಟರ್ದಿಂದ ತರಬೇತಿ ಪಡ್ಕೊಂಡು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತಮ್ಮ ಉಜ್ವಲ ಭವಿಷ್ಯವನ್ನು ಸಾಧನೆ ಮಾಡಲಿ ಅಂತ ನಾನು ಇಲ್ಲಿ ಹಾರೈಸ್ತಾ ಇವತ್ತಿನ ಒಂದು ಕ್ಲಾಸನ್ನು ನಾನು ಏನು ಮಾಡ್ತೇನೆ ಅಂದರೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ಅಂತಂದರೆ ಇವತ್ತಿನ ಕ್ಲಾಸು ಹೊಸ ಟಾಪಿಕ್ ಅಲ್ಲ, ಹಳೆಯ ಟಾಪಿಕನ್ನು ತೆಗೆದುಕೊಂಡು ಬರ್ತಾಯಿದ್ದೀನಿ. ಹಳೆಯ ಟಾಪಿಕ್ ಜೊತೆಗೆ ಏನು ಹೇಳ್ತಂದರೆ ಬೇರೆ ಡಿಫ್ರೆಂಟ್ ಆಗಿರುವಂಥ ರಿಪೀಟ್ ಆಗಿದಂಥ ಕ್ವಶನ್ಗಳನ್ನ ಏನು ಮಾಡೋಣ ಅಂತಂದರೆ ಇವತ್ತು ಡಿಸ್ಕಷನ್ ಮಾಡೋಣ. ಯಾವುದಪ್ಪ ಟಾಪಿಕ್ ಅಂತಂದರೆ ಅದು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ರೈಟ್. ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಇದೇ ಟಾಪಿಕನ್ನು ಯಾಕೆ ತೆಗೆದುಕೊಂಡು ಬರ್ತಾ ಇದ್ದೀನಿ ಅಂತಂದರೆ ಭಾಳಷ್ಟು ಇಂಪಾರ್ಟೆಂಟ್ ಟಾಪಿಕ್ ಇರೋದ್ರಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಟಾಪಿಕ್ ಮೇಲೆ ಎಕ್ಸಾಮ್ಗಳಲ್ಲಿ ಕ್ವಶನ್ ಕೇಳ್ತೀವಿ. ಯಾವುದೇ ಎಕ್ಸಾಮ್ ಇರಲಿ, ಅದು SDA FDA ಇರ್ಬೋದು, ಅದಾದ ನಂತರದಲ್ಲಿ PC PSI ಎಕ್ಸಾಮ್ ಇರ್ಬೋದು, KS ಎಕ್ಸಾಮ್ನಲ್ಲಿ ಇರ್ಬೋದು, ಮತ್ತು IAS ಎಕ್ಸಾಮಲ್ಲಿ ಕೂಡ ಈ ಒಂದು ಕೋಡಿಂಗ್ ಡಿಕೋಡಿಂಗ್ ಮೇಲೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ವಶನ್ ಬರುವಂಥದ್ದು, ರೈಟ್. ಹಾಗಾಗಿ ಮತ್ತು ಈ SSC JD ಇರ್ಬೋದು, ಆನಂತರ ಬರುವಂಥ TA ಎಕ್ಸಾಮ್ಗಳಿರ್ಬೋದು, ಅದಾದ ನಂತರದಲ್ಲಿ ನಾವು ಇವು ಬೇರೆ ರೀತಿಯಂಥ ಎಕ್ಸಾಮ್ಗಳು, ರೈಲ್ವೆ ಎಕ್ಸಾಮ್ ಇರ್ಬೋದು, ಅದಾದ ನಂತರದಲ್ಲಿ SSCಗೆ ಇರುವಂಥದ್ದು ಮತ್ತು ಆರ್ಮಿ ಎಕ್ಸಾಮ್ಗಳಿರ್ಬೋದು, ಎಲ್ಲ ಎಕ್ಸಾಮಲ್ಲಿ ಇವತ್ತು ಕೋಡಿಂಗ್ ಮತ್ತು ಡಿಕೋಡಿಂಗ್ ಮೇಲೆ ಏನು ಮಾಡ್ತಾರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ವಶನ್ಸನ್ನು ನಾವಿಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗಾಗಿ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಸ್ವಲ್ಪ ನೀವು ಏನಾದರೂ ಗಮನವಿಟ್ಟು ನೋಡಿದಲ್ಲಿ ಇದೇ ರೀತಿಯಾದಂಥ ಪ್ರಾಬ್ಲಮ್ ಏನು ಮಾಡ್ತಾರೆ, ಮತ್ತು ಬೇರೆ ರೀತಿಯಾದಂಥ ಕ್ವಶನ್ಗಳನ್ನು ಕೂಡ ಏನು ಮಾಡ್ತಾರೆ ಇಲ್ಲಿ ಕೇಳುವಂಥದ್ದು. ಹಾಗಾಗಿ ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಕು. ಹಾಗಾಗಿ ಇದನ್ನು ಮತ್ತೆ ಏನು ಮಾಡ್ತಾರೆ ಅಂತಂದರೆ ತೆಗೆದುಕೊಂಡು ಬರ್ತಾಯಿದ್ದೀನಿ. ಇವಾಗ ಏನು ಮಾಡೋಣಪ್ಪ ಅಂದರೆ ಸಿಂಪಲ್ಲಾಗಿ ಇವತ್ತಿನ ವಿಷಯ ಏನಿರ್ತದೆ ಅಂತಂದರೆ ಸಿಂಪಲ್ ಹಳೆಯ ಕ್ವಶನ್ ಪೇಪರ್ಗಳು ಏನಿರ್ತಾವಲ್ಲ ಅಲ್ಲಿ ಕೇಳಿದಂಥ ಕ್ವಶನ್ಗಳನ್ನ ಏನು ಮಾಡ್ತೀನಿ ಅಂತಂದರೆ ನಿಮಗೆ ಡಿಸ್ಕಷನ್ ಮಾಡುವಂಥದ್ದು ಕೆಲಸವನ್ನು ಏನು ಮಾಡ್ತೀನಿ ಇವತ್ತಿನ ದಿವಸ ಮಾಡ್ತಾಯಿದ್ದೀನಿ, ರೈಟ್. ಹಾಗಿದ್ರೆ ಮೊದಲನೇ ಪಾಯಿಂಟ್ ನಿಮ್ಮ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂತ ಬಂದಾಗ ಈ ಒಂದು ಪ್ಯಾಟರ್ನ್ ಇದೆಯಲ್ಲ, ಇಲ್ಲಿಂದ ಈ ಒಂದು ಪ್ಯಾಟರ್ನ್ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ, ರೈಟ್. ಒಂದು ಸಲ ನೋಡ್ಕೊಳ್ಳಿ ಏನಿದೆಯಪ್ಪ ಅಂತಂದರೆ ಆ ಟಾಪಿಕ್ ಈ ಒಂದು ಕೋಡಿಂಗ್ ಮತ್ತು ಡಿಕೋಡಿಂಗ್ನಲ್ಲಿ ಈ ಒಂದು ಈ ಪ್ಯಾಟರ್ನ್ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕೆ ಇಂಪಾರ್ಟೆಂಟ್ ಆಗಿರ್ತದೆ ಅಂತಂದರೆ ಡಿಕೋಡಿಂಗ್ ಮತ್ತು ಕೋಡಿಂಗ್ನಲ್ಲಿ ಇದಿಷ್ಟು ನೀವು ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಹೋಗಿ ನಿಮ್ಮ ಚೇರ್ ಮೇಲೆ ಅಥವಾ ನಿಮ್ಮ ಡೆಸ್ಕ್ ಮೇಲೆ ಎಕ್ಸಾಮ್ ಬರೆಯೋದಕ್ಕೆ ಕೂತ್ಕೊಂಡಾಗ ನಿಮಗೆ ಒಂದು ರಫ್ ಪೇಪರ್ ಕೊಟ್ಟಿರ್ತಾರಲ್ಲ, ರಫ್ ಪೇಪರಲ್ಲಿ ಕೊಟ್ಟಾಗ ಇದೊಂದು ಪ್ಯಾಟರ್ನ ನೀವು ಬರೆದುಕೊಂಡ್ರೆ ಭಾಳಷ್ಟು ಅನುಕೂಲ ಆಗುವಂಥ ಒಂದು ವಿದಿನ್ ಸೆಕೆಂಡ್ ಒಳಗಡೆ ನೀವು ಏನು ಮಾಡ್ತೀರ ಅಂತಂದರೆ ಕ್ವಶನನ್ನು ಸಾಲ್ವ್ ಮಾಡುವಂಥದ್ದು ಏನಾಗ್ತದೆ ನಿಮಗೆ ಇಲ್ಲಿ ಕಂಡು ಬರುವಂಥದ್ದು. ಹಾಗಾಗಿ ಏನಪ್ಪ ಅಂತಂದರೆ ಆಲ್ಫಾಬೆಟ್
ಎ ಟು ಝಡ್ ವರೆಗೂ ಅದೇ ಎ ಟು ಝಡ್ ವರೆಗೂ 26 ವರೆಗೂ ಏನು ಮಾಡ್ತೀರ ಅಂದರೆ ನಾವಿಲ್ಲಿ ಆಲ್ಫಾಬೆಟ್ ಇರ್ತದೆ. ಆ 26 ವರೆಗೂ ನಾವು ಆಲ್ಫಾಬೆಟ್ಗಳನ್ನ ಬರೆದುಕೊಳ್ಬೇಕು. ಅದೇ ರೀತಿಯಾಗಿ ರಿವರ್ಸ್ ಆಲ್ಫಾಬೆಟ್ಗಳನ್ನು ಕೂಡ ಏನು ಮಾಡ್ಬೇಕು ನಾವಿಲ್ಲಿ ಬರೆದುಕೊಳ್ಳುವಂಥದ್ದು, ರೈಟ್. ಹಾಗಾಗಿ ಇದು 2 ಪ್ಯಾಟರ್ನ ನೀವು ಏನಾದರೂ ಗಮನವಿಟ್ಟು ನಿಮ್ಮ ತಲೆಯಲ್ಲಿ ಇಟ್ಟುಕೊಂಡು ಎಕ್ಸಾಮ್ ಹಾಲ್ನಲ್ಲಿ ಮೊದಲೇ ಬರೆದಿಟ್ಕೊಂಡ್ರೆ ಅಂತಂದರೆ ಕೋಡಿಂಗ್ ಡಿಕೋಡ್ ಮೇಲೆ ಯಾವುದೇ ರೀತಿಯಾದ ಕ್ವಶನ್ಗಳು ಬಂದರೂ ಕೂಡ ನಿಮಗೆ ಈಸಿಯಾಗಿ ಸುಲಿದ ಬಾಳೆಯನ್ನು ನಿಮ್ಮ ಬಾಯಲ್ಲಿದ್ದಂಗೆ ಏನು ಮಾಡ್ತಂದರೆ ಆನ್ಸರ್ ಸಿಗ್ತದೆ. ಹಾಗಾಗಿ ಅದೊಂದು ಪ್ಯಾಟರ್ನ್ ನೀವು ಇಲ್ಲಿ ನೋಡ್ಕೊಳ್ಬೇಕು. ಅದನ್ನು ಪ್ಯಾಟರ್ನ್ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಏನಂತಂದರೆ 1 to 26 ಆಲ್ಫಾಬೆಟ್ ನಂಬರ್ ಇರ್ತವೆ. ಯಾವಪ್ಪ ಅಂತಂದರೆ ABCD ಅಪ್ ಟು ಝಡ್ ವರೆಗೂ. ಅದೇ ರೀತಿಯಾಗಿ ಕಂಟಿನ್ಯೂಷನ್ ಆಗ್ತದೆ. ಯಾವ ರೀತಿಯಾಗಪ್ಪ ಅಂತಂದ್ರೆ ಝಡ್ ನಿಂದ ವಾಪಸ್ ಏನಿಂದ ಅಲ್ಲಿಂದ ಎ ಮತ್ತು ವಾಪಸ್ ಝಡ್ ಮತ್ತೆ ರಿಪೀಟ್ ಆಗುವಂಥದ್ದು ಆ ಸೈಕಲ್ ಇರ್ತದೆ. ಅದೊಂದು ರೌಂಡ್ ಆಫ್ ಇರ್ತಾರಂಥ ಸೈಕಲ್ ಏನು ಮಾಡ್ತೀವಿ ನಾವಿಲ್ಲಿ ಕಂಟಿನ್ಯೂ ರೋಟೇಟ್ ಆಗ್ತಾ ಇರ್ತದೆ, ಯಾವಾಗಲೂ ಕೂಡ ರೋಟೇಟ್ ಆಗ್ತಾ ಇರ್ತದೆ. ಆ ರೀತಿಯ ಕ್ವಶನ್ಗಳು ಕೂಡ ಏನು ಮಾಡ್ತೀವಿ ಭಾಳಷ್ಟು ಕ್ವಶನಲ್ಲಿ ಕೇಳುವಂಥದ್ದು. ಹಾಗಾಗಿ ಈ ಒಂದು ಪ್ಯಾಟರ್ನ್ ನೀವು ಎಕ್ಸಾಮ್ನಲ್ಲಿ ಬರೆದಿಟ್ಕೊಳ್ಳೇಬೇಕಾಗಿರ್ತದೆ. ಹಾಗಾಗಿ ಇದನ್ನು ನೀವು ಬರೆದಿಟ್ಕೊಳ್ಬೇಕು. ಓಕೆ, ಇವಾಗ ಏನು ಮಾಡೋಣಪ್ಪ ಅಂತಂದರೆ ನಾವಿಲ್ಲಿ ಮೊದಲನೇ ಒಂದು ಹಳೆಯ 2024 ಬ್ಯಾಚ್ನಲ್ಲಿ ಕೇಳಿದಂಥ ಕ್ವಶನ್ ಏನು ಮಾಡ್ತೀವಿ ಅಂದರೆ ನಾವಿಲ್ಲಿ ನೋಡೋಣ. SSJDಯಲ್ಲಿ 2024ರಲ್ಲಿ ಯಾವುದೋ ಒಂದು ಸೀರೀಸಲ್ಲಿ ಸೆಷನ್ ಯಾವುದೋ ಸೆಷನ್ ಗೊತ್ತಿಲ್ಲ 1, 2, 3 ಆರ್ ಸೆಷನ್ 4 ಸೆಷನಲ್ಲಿ ಯಾವುದೋ ಒಂದು ಸೆಷನಲ್ಲಿ ಈ ರೀತಿಯಾದ ಕ್ವಶನ್ಗಳನ್ನು ಕೇಳುವಂಥದ್ದು. ಅದನ್ನೇ ರಿಪೀಟ್ ಕ್ವಶನನ್ನು ಏನೇನು ಮಾಡಿದ್ದೀನಿ ಅಂತಂದರೆ ತೆಗೆದುಕೊಂಡು ಬಂದಿದ್ದೀನಿ, ರೈಟ್. ಏನಪ್ಪ ಅಂತಂದರೆ ಕ್ವಶನ್ ಸಿಂಪಲ್ ಆಗಿರುವಂಥದ್ದು. ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಒಂದು ಕೋಡಿಂಗ್ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ. ಕವರ್ ಅಂದರೆ COVER ಅನ್ನು 185222153 ಎಂದು ಬರೆಯಲಾಗಿದೆ ಮತ್ತು STINK ಅನ್ನು 11149219 ಎಂದು ಬರೆಯಲಾಗಿದೆ. ಆ ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ಪ್ಲೇಟ್ PLATE ಅನ್ನು ಹೇಗೆ ಬರೆಯಲಾಗಿದೆ? ಸಿಂಪಲ್ ಆಗಿರುವಂಥ ಕ್ವಶನ್ನು, ರೈಟ್. ಇದನ್ನು ಏನು ಮಾಡಬೇಕಪ್ಪ ಅಂದರೆ ಕೇಳಿದಂಥ ಕ್ವಶನನ್ನು ಯಾವ ರೀತಿಯಾಗಿ ಬರೆಯುವಂಥದ್ದನ್ನು ನಾವಿಲ್ಲಿ ತೆಗೆದುಕೊಂಡು ಬರುವಂಥದ್ದು, ರೈಟ್. ಸಿಂಪಲ್ಲಾಗಿ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಯಾಕೆ ಮೊದಲು ಇದೇ ಕ್ವಶನ್ನ ತೆಗೆದುಕೊಂಡೆ ಅಂತಂದರೆ ನಮಗಿಲ್ಲಿ ಅಲ್ಫಾಬೇಟು ಮತ್ತು ಅದಕ್ಕೆ ಬರುವಂಥ ನಂಬರ್ಗಳನ್ನು ನಾನಿಲ್ಲಿ ಅವರು ಕೇಳುವಂಥದ್ದು. ಹಾಗಾಗಿ ಅದನ್ನೇನು ಮಾಡಿದೆ ಅಂತಂದರೆ ಸಿಂಪಲ್ಲಾಗಿ ಬರ್ತೀನಿ. ಏನಪ್ಪ ಅಂತಂದರೆ ಮೊದಲನೇದು ಏನಿದೆ ಕವರ್ COVER. ಅದಕ್ಕೆ ಕೊಟ್ಟಂಥ ನಂಬರ್ ಏನಿದೆ ಇಲ್ಲಿ 18522153, ರೈಟ್. ಇದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಿದ್ದಾರೆ? ಮೊದಲನೇದು ಯಾವುದಕ್ಕೆ ಯಾವ ರೀತಿಯಾಗಿ ಬಂದಿರ್ತಾರೆ ಅಂತಂದರೆ ಸಿ ನಂಬರ್ ಎಷ್ಟಿದೆ ಇಲ್ಲಿ? ಸಿದ ನಂಬರ್ ಎಷ್ಟಿದೆ? 3, ರೈಟ್. ಸಿದ ನಂಬರ್ ಎಷ್ಟಿದೆ? 3. 3ರ ನಂಬರ್ ಎಷ್ಟಿದೆ ಇಲ್ಲಿ? ಲಾಸ್ಟ್ಗಿದೆ, ರೈಟ್. ಓ 15 ನಂಬರ್ ಇದೆ, ನೆಕ್ಸ್ಟ್ 15 ಇದೆ. ಅದಾದ ನಂತರದಲ್ಲಿ ಫಿ ನಂಬರ್ ಎಷ್ಟಿದೆ? 22. ಫಿ ನಂಬರ್ ಎಷ್ಟಿದೆ? 22. ಇ 5 ಇದೆ, 5. ಆರ್ 18. ಆರ್ ಎಷ್ಟಿದೆ? 18. ಹಾಗಾಗಿ ಕವರನ್ನು ಏನು ಮಾಡ್ಯಾರ ಅಂತಂದರೆ ಅದೇ ಉಲ್ಟಾ ಅಂದರೆ ರಿಪೀಟ್ ಆಗಿರುವಂಥ ನಂಬರನ್ನು ಏನು ಮಾಡ್ತಾರೆ ಅವರು ಬರೀತಾರೆ. C3 O 15 ಫಿ 22 E 5 R 18, ರೈಟ್. ಇನ್ನು ನೆಕ್ಸ್ಟ್ ನೋಡೋಣ ಏನಿದೆಯಪ್ಪ ಅಂದರೆ STINK, ರೈಟ್. ಇದನ್ನು ಯಾವ ರೀತಿಯಾಗಿ ಬರೆದಿದ್ದಾರೆ? 1114920119, ರೈಟ್. ಏನಿದೆ ಇಲ್ಲಿ? STINK ಅನ್ನು 1114920119 ಅಂತ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಬರೆದಿರುವಂಥದ್ದು, ರೈಟ್. ಹಾಗಿದ್ರೆ ಎಸ್ ನಂಬರ್ ಎಷ್ಟಿದೆ? ಎಸ್ ಇಸ್ ಇಂಡಿಕೇಟೆಡ್ ಆ್ಯಡ್ 19. ಎಸ್ 19. ಟಿ ಎಷ್ಟಿದೆ? 20. ಟಿ ಎಷ್ಟಿದೆ? 20. 19 ಆ್ಯಂಡ್ 20. ಅದಾದ ನಂತರದಲ್ಲಿ ಐ 9 ಇದೆ, ಸಿಂಪಲ್ 9 ಇದೆ, ಒಂದೇ ಡಿಜಿಟ್ ಇರುವಂಥದ್ದು. ಎನ್ ಎಷ್ಟಿದೆ? 14. ಎನ್ 14. ಅದಾದ ನಂತರದಲ್ಲಿ ಕೆ 11 ಎಷ್ಟಿದೆ? 11, 2 ಸಂಖ್ಯೆ. ಕೆ 11, ಎನ್ 14, T9 I9, T20, S 19, ರೈಟ್. ಈ ಪ್ಯಾಟರ್ನಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಕೊಟ್ಟಿರುವಂಥದ್ದು. ಇಲ್ಲಿ ಸಿಂಪಲ್ ಪ್ಲೇಟ್ ಯಾವ ರೀತಿಯಾಗಿ ಬರೀಬೇಕು ಆಗಿದ್ದರೆ PLATE ಪ್ಲೇಟ್. ಸಿಂಪಲ್
ಇ ಅನ್ನು ಯಾವ ರೀತಿಯಾಗಿ ಕಂಡಕ್ಟ್ ಮಾಡ್ತೀರಾ, ಫಸ್ಟ್ ನಾವೇನು ಮಾಡ್ತೀವಿ ಅಂದರೆ ಪಿ ನಂಬರ್ ಎಷ್ಟಿದೆ ಹಾಗಿದ್ರೆ ಇಲ್ಲಿ ಪಿ 16. ಫಸ್ಟ್ ಏನು ಮಾಡ್ತೀವಿ 16 ಬರಿತೀವಿ. ಅದಾದ ನಂತರದಲ್ಲಿ ಎಲ್ ಎಷ್ಟಿದೆ 12, P16 ಎಲ್ ಎಷ್ಟಿದೆ 12, ಎ ಎಷ್ಟಿದೆ 1, ಟಿ ಎಷ್ಟಿದೆ ಹಾಗಿದ್ರೆ 20, ಇ ಎಷ್ಟಿದೆ 5, 20 1 22 66 ಯಾವುದಿದೆ ಹಾಗಿದ್ರೆ 5 20 11 1216 ಇದು ಬಿ ಇಸ್ ದ ರೈಟ್ ಆನ್ಸರ್. ರೈಟ್. ಹಾಗಾಗಿ ಕೊಟ್ಟಂಥ ಸಂಖ್ಯೆಗಳನ್ನು ಕೊಟ್ಟಂಥ ಒಂದು ಅಲ್ಫಾಬೆಟಲ್ಲಿ ಯಾವ ಸಂಖ್ಯೆಗಳನ್ನು ಅದಕ್ಕೆ ಯಾವ ರೀತಿಯಾಗಿ ಕನೆಕ್ಟ್ ಮಾಡಿರ್ತಾರೆ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಕೊಟ್ಟಿರುವಂಥ ಒಂದು ಸಂಕೇತವನ್ನು ಅದೇ ರೀತಿಯಾದ ಪ್ಯಾಟರ್ನನ್ನು ಎಲ್ಲಿ ಮಾಡಬೇಕಂದ್ರೆ ನಾವಿಲ್ಲಿ ಸಾಲ್ವ್ ಮಾಡುವಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಸ್ಟ್ರೈಕನ್ನು ಯಾವ ರೀತಿಯಾಗಿ ಅದನ್ನ ಡಿಕೋಡ್ ಮಾಡಿದ್ದಾರೆ, ಕೋಡ್ ಮಾಡಿ ಅದಾದ ನಂತರದಲ್ಲಿ ಡಿಕೋಡ್ ಯಾವ ರೀತಿಯಾಗಿ ಮಾಡಿರ್ತಾರೆ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಕೊಟ್ಟಂಥ ಒಂದು ಸಂಕೇತಗಳನ್ನು ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬೇಕು ಅನ್ನೋದು ನಮಗಿಲ್ಲಿ ಮೊದಲು ತಿಳಿದಿರಬೇಕು. ಹಾಗಾಗಿ ಇದು ಈ ರೀತಿಯಾದಂಥ ಆನ್ಸರ್ ಏನಾಗಿರ್ತದೆ, ಅದು ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಎರಡನೇ ಎಕ್ಸಾಂಪಲನ್ನು ನಾವಿಲ್ಲಿ ನೋಡೋದಾದರೆ, ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ಫ್ರೂಟ್ ಅನ್ನು FRUIT ಫ್ರೂಟನ್ನು HTUKV ಎಂದು ಬರೆಯಲಾಗಿದೆ ಮತ್ತು TWEAK ಅನ್ನು FYECM ಎಂದು ಬರೆಯಲಾಗಿದೆ. ಹಾಗಾದರೆ FOWEL ಅನ್ನು ಹೇಗೆ ಬರೆಯಲಾಗುತ್ತದೆ ಅಂತ ಏನು ಮಾಡಿದ್ದಾರೆ ಅಂತಂದರೆ ಸಿಂಪಲ್ ಆಗಿರುವಂಥ ಒಂದು ಕ್ವಶನನ್ನು ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ಕೊಟ್ಟಂತಹ ಒಂದು ವಿಷಯವನ್ನು ಏನು ಮಾಡ್ಬೇಕಂದ್ರೆ ನಾವಿಲ್ಲಿ ಭಾಳಷ್ಟು ಗಮನ ಇಟ್ಟು ನೋಡ್ಕೋಬೇಕು. ಇಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ ನಂಬರ್ಸ್ ಏನು ಮಾಡಿದ್ದಾರೆ ಅಂತಂದರೆ ಕೋಡಿಂಗನ್ನು ಡಿಕೋಡಿಂಗನ್ನು ಮಾಡುವಂಥದ್ದು ಮಾಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಡಿಕೋಡಿಂಗನ್ನು ಮಾಡಬೇಕಾದ್ರೆ ಏನು ಮಾಡಬೇಕಂತಂದರೆ ಅಲ್ಫಾಬೆಟ್ ಜೊತೆಗೇ ಮಾಡಬೇಕಾಗ್ತದೆ. ರೈಟ್. ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ನಂಬರ್ಸನ್ನು ಕೊಟ್ಟು ಡಿಕೋಡ್ ಮಾಡೋದಕ್ಕೆ ನಮಗೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಅಲ್ಫಾಬೆಟ್ಸ್ ಜೊತೆಗೆ ಅಲ್ಫಾಬೆಟ್ಸನ್ನು ಕೊಟ್ಟಿರ್ತಾರೆ. ಹಾಗಾಗಿ ಆ ಅಲ್ಫಾಬೆಟನ್ನು ಮತ್ತು ಅದು ಅಲ್ಫಾಬೆಟ್ ಜೊತೆಗೇ ಕೋಡಿಂಗನ್ನು ಕೊಟ್ಟು ಡಿಕೋಡಿಂಗ್ ಮಾಡೋದಕ್ಕೆ ಏನು ಮಾಡ್ತಾರೆ ಇಲ್ಲಿ ಅವರು ಹೇಳಿರ್ತಾರೆ. ಹಾಗಿದ್ರೆ ಯಾವ ರೀತಿಯಾಗಿ ಡಿಕೋಡಿಂಗನ್ನು ಮಾಡಬೇಕು ಅನ್ನೋದು ನಮಗಿಲ್ಲಿ ಮೊದಲು ಐಡಿಯಾ ಬರಬೇಕು. ಸಿಂಪಲ್ ಏನಪ್ಪ ಅಂತಂದರೆ ನಾವಿಲ್ಲಿ ಇದ್ದಂಥ ಒಂದು ಪ್ಯಾಟರ್ನನ್ನು ಮೊದಲೇನು ಮಾಡಬೇಕು, ಬರೆದುಕೊಳ್ಬೇಕು. ಏನಿದೆ ಅಂತಂದಂತೆ ಬರೆದುಕೊಳ್ಬೇಕು. FRUIT ಅನ್ನು HTUKV ರೈಟ್. ಕೊಟ್ಟಂಥ ಪ್ಯಾಟರ್ನನ್ನು ಏನು ಮಾಡ್ಬೇಕು ನಾವಿಲ್ಲಿ ಸಿಂಪಲಾಗಿ ಮೊದಲು ಬರ್ಕೊಂಡ್ಬಿಟ್ರೆ ನಮಗೆ ಏನಾಗ್ತದೆ ಅಂತಾರೆ ಗೊತ್ತಾಗ್ತದೆ. ಅಪ್ ಟು ಮೇಲುಗಡೆ ಒಂದು ಫಸ್ಟ್ ಇರೋದು, ಆ ನಂತರ ಡಿಕೋಡ್ ಮಾಡಿರುವಂಥದ್ದು ಏನು ಮಾಡ್ಬೇಕು ನಾವಿಲ್ಲಿ ಬರೆದುಕೊಂಡ್ರೆ ನಮ್ಗೆ ಏನಾಗ್ತದೆ ಅಂದರೆ ಇಲ್ಲಿ ಸಿಂಪಲ್ಲಾಗಿ ಸಿಗುವಂಥದ್ದು. ರೈಟ್. ಇನ್ನು ನೆಕ್ಸ್ಟ್ ಎರಡನೇದು ಕೂಡ ಬರ್ಕೊಂಡೆ ಆಮೇಲೆ ಏನು ಮಾಡ್ತೀನಿ ಕಂಟಿನ್ಯೂಷನ್ ಮಾಡ್ತೀನಿ. TWEAK ಅನ್ನು FYECM ರೈಟ್. ಕೊಟ್ಟಂಥ ಏನು ಕ್ವಶನಲ್ಲಿ ಕೊಟ್ಟಿರುವಂಥದ್ದು ಏನು ಮಾಡಿದೆ ಅಂತಂದರೆ ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀನಿ. ರೈಟ್. ಇದು ಫ್ರೂಟ್ಗೆ ಏನು ಮಾಡಿದ್ದಾರೆ ಅಂತಂದರೆ HTUKV ಅಂತ ಬರೆದುಕೊಟ್ಟು TWEAK ಏನು ಮಾಡಿದೆ ಅಂದರೆ FYECM ಅನ್ನು ಏನು ಮಾಡಿದ್ದಾರೆ ಅಂತಂದರೆ ಕೊಟ್ಟಿರುವಂಥದ್ದು. ರೈಟ್. ಹಾಗಾಗಿ ಇದನ್ನು ಯಾವ ರೀತಿಯಾಗಿ ಡಿಕೋಡ್ ಮಾಡಬೇಕಂತಂದರೆ ಮೊದಲು ನೋಡಿದಾಗ ಏನಾಗ್ತದೆ ಅಂದರೆ ಸಿಂಪಲ್ ಕಾಮನ್ ಆಗಿ ಬರುವಂಥದ್ದು ಎರಡು ಪ್ಯಾಟರ್ನ ನೋಡ್ತೀವಿ ನಾವಿಲ್ಲಿ. ಕಾಮನ್ ಆಗಿ ಎರಡು ಪ್ಯಾಟರ್ನ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತೀವಿ. ಏನು ಕಾಮನ್ ಆಗಪ್ಪ ಅಂದರೆ UE ಸೇಮ್ ಪ್ಯಾಟರ್ನ್ ಇದೆ, ಏನು ಚೇಂಜಸ್ ಆಗಿಲ್ಲ. ಮಿಡಲ್ ಆಗಿರುವಂಥದ್ದು ಎಲ್ಲ ಏನಾಗಿದೆ ಅಂದರೆ ಸಿಂಪಲ್ ಆಗಿರುವಂಥದ್ದು. ಇನ್ನು ಇದನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತಂದರೆ F ಇಂದ ಡಿಫ್ರೆನ್ಸ್ ಏನಿದೆ, F ಮತ್ತು Hಗೆ ಏನು ಡಿಫ್ರೆನ್ಸ್ ಇದೆ, F +1 +2, Fನಿಂದ +1 G +2 H ರೈಟ್. ಅಂದರೆ F ಆದ ನಂತರದಲ್ಲಿ ಮೊದಲನೇ ಬರೋದು ಯಾವುದು G ಬರ್ತದೆ, ಎರಡನೇ ಬರೋದು ಯಾವುದಪ್ಪ ಅಂದರೆ H ಬರ್ತದೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ +2 ಅಂತ ತೆಗೆದುಕೊಳ್ತೀನಿ. ರೈಟ್. ಅದಾದ ನಂತರದಲ್ಲಿ RT R +1 +2, R ಆದ ನಂತರದಲ್ಲಿ S +1 ಬರ್ತದೆ +2. ಹಿಂದ್ಗಡೆ ಬಂದರೆ ಬ್ಯಾಕ್ ಸೈಡ್ ಬಂದಂದರೆ ಆರ್ ಇಂದ QP ಬಂದರೆ -1 -2 ಅಂತ ಏನು ಮಾಡ್ತೀವಿ ನಾವು ಕನ್ಸಿಡರ್ ಮಾಡ್ತೀವಿ. ಮುಂದ್ಗಡೆ ಹೋದರೆ ಅಲ್ಲಿ ಏನು ಮಾಡ್ತೀವಿ ಅಂದರೆ +1 +2 ಅಂತ ಬರ್ತದೆ. ಹಾಗಾಗಿ ಇಲ್ಲೂ ಕೂಡ ಏನು ಮಾಡ್ತೀವಿ ಅಂದರೆ
ಟು ಆ್ಯಸ್ ಇಟ್ ಈಸ್ ಯು ಇರುವಂಥದ್ದು ಆ್ಯಸ್ ಇಟ್ ಈಸ್ ಯುನಲ್ಲಿ ಏನು ಮಾಡಿದೆ ಅಂತಂದರೆ ಯುವನ್ನ ಏನು ಮಾಡಿದ್ದೀನಿ ತೆಗೆದುಕೊಂಡಿದ್ದೀನಿ. ಅದಾದ ನಂತರದಲ್ಲಿ ಐ +1 +2 ಸೇಮ್ ಪ್ಯಾಟರ್ನ್ ಇದೆ, +1 +2 ರೈಟ್. ಅದಾದ ನಂತರದಲ್ಲಿ ಟಿ +1 +2 +1 +2 ಟಿ ಆದ ನಂತರದಲ್ಲಿ ಫಿ ಯು ಆದ ನಂತರದಲ್ಲಿ ಫಿ ರೈಟ್. ಇದೇ ಪ್ಯಾಟರ್ನ ಸೆಕೆಂಡ್ನಲ್ಲಿ ಇದೆ ಅಂತ ನೋಡೋಣ ರೈಟ್. ಆ್ಯಸ್ ಇಟ್ ಇಸ್ ಈ ತೆಗೆದುಕೊಂಡಿದ್ದೀನಿ, ಟಿ ಆದ ನಂತರದಲ್ಲಿ +1 +2 ಫಿ ಇದೆ. ಆ ನಂತರ ಡಬ್ಲ್ಯೂ ಆದ ನಂತರ XY +1 ಆ್ಯಂಡ್ +2 ಎ ಆದ ನಂತರದಲ್ಲಿ ಬಿ ಆದ ನಂತರ ಸಿ ರೈಟ್. ಹಾಗಾಗಿ ಎ ಆದ ನಂತರದಲ್ಲಿ +1 +2 ಯಾವ್ದು ಬರ್ತದೆ, ಸಿ ಬರ್ತದೆ ರೈಟ್. +2 ಕೆ ಆ ನಂತರ ಎಮ್ ಕೆ +1 +2 ರೈಟ್. ಹಾಗಾಗಿ ಕೊಟ್ಟಂಥ ಪ್ಯಾಟರ್ನನ್ನು ಆ್ಯಸ್ ಇಟ್ ಈಸ್ ಬರ್ಕೊಂಡಾಗ ಏನಾಗ್ತದೆ ಅಂದರೆ ಕೊಟ್ಟಂಥ ಮೇಲ್ಗಡೆ ಕೊಟ್ಟಂತೆಗೆ +2 ಆ್ಯಸ್ ಇಟ್ ಈಸ್ ಬರ್ತದೆ. ಅದಾದ ನಂತರದಲ್ಲಿ +2 ಹಾಗಿದ್ದಾಗ VOWEL ಅನ್ನು ಯಾವ ರೀತಿಯಾಗಿ ಬರ್ತೀವಿ, ಫಿ ಕೆಳಗಡೆ ಬರ್ತೀನಿ, VOWEL ಮಿಡಲ್ ಆಗಿರುವಂಥದ್ದು ಯಾವುದು, ಡಬ್ಲ್ಯೂ ಅನ್ನು ಏನು ಮಾಡ್ತೀನಿ, ಆ್ಯಸ್ ಇಟ್ ಇಸ್ ಏನು ಮಾಡ್ತೀನಿ, ಇಲ್ಲಿ ಬರ್ಕೊಳ್ತೀನಿ, ಡಬ್ಲ್ಯೂನ ಆ್ಯಸ್ ಇಟ್ ಇಸ್ ಬರ್ಕೊತೀನಿ. ಅದಾದ ನಂತರ ಫಿ ಆದ ನಂತರದಲ್ಲಿ +1 +2 ಯಾವುದಿದೆ, ಎಕ್ಸ್ ಫಿ +1 +2 ಎಕ್ಸ್ ಇದೆ. ಓ +1 +2 ಕ್ಯೂ ಡಬ್ಲ್ಯೂ ಇ ಆದ ನಂತರದಲ್ಲಿ +1 +2 ಜಿ ಇದೆ. ಎಲ್ ಆದ ನಂತರದಲ್ಲಿ +1 +2 ಎನ್. ಹಾಗಿದ್ರೆ ಏನು ಬರ್ತದೆ ಇಲ್ಲಿ, XQWGN XQWGN ಡಿ ಇಸ್ ದ ರೈಟ್ ಆನ್ಸರ್ ರೈಟ್. ಹಾಗಾಗಿ ಕೊಟ್ಟಂಥ ಪ್ಯಾಟರ್ನ್ ಯಾವ ರೀತಿಯಾಗಿ ಇರ್ತದೆ, ನಾವು ಯಾವ ರೀತಿಯಾಗಿ ಅದನ್ನು ಬಿಡಿಸ್ಬೇಕು ಅನ್ನೋದನ್ನು ನಾವು ಏನು ಮಾಡಬೇಕು, ಮೈಂಡ್ಸೆಟ್ಟನ್ನು ಬರಬೇಕಾದ್ರೆ ನಾವು ಏನು ಮಾಡಬೇಕಂದ್ರೆ ಯಾವ ರೀತಿಯಾಗಿ ಕೊಟ್ಟಿರ್ತಾರೆ ಆ ಪ್ಯಾಟರ್ನನ್ನು, ಮೊದಲನೇ 2 ಎಕ್ಸಾಂಪಲನ್ನು ಯಾವ ರೀತಿಯಾಗಿ ಕೊಟ್ಟಿರ್ತಾರೆ ಅದನ್ನು ಏನು ಮಾಡ್ಬೇಕು, ನಾವಿಲ್ಲಿ ಮೊದಲು ಸಾಲ್ವ್ ಮಾಡ್ಕೋಬೇಕು. ಕೊಟ್ಟಂಥ ಪ್ರಾಬ್ಲಮನ್ನು ಮೊದಲು ನಾವು ಸಾಲ್ವ್ ಮಾಡ್ಕೊಂಡ್ರೆ ಏನಾಗ್ತದೆ ಅಂತಂದರೆ ಲಾಸ್ಟ್ ನಮಗೇನು ಕ್ವಶನ್ ಮಾರ್ಕ್ ಇರ್ತದಲ್ಲ ಆ ಕ್ವಶನ್ ಮಾರ್ಕ್ ಬಿಡಿಸೋದಕ್ಕೆ ನಮ್ಗೆ ಏನಾಗ್ತದೆ, ಅನುಕೂಲ ಆಗ್ತದೆ. ಹಾಗಾಗಿ ಕೊಟ್ಟಂಥ ಪ್ಯಾಟರ್ನನ್ನು ನಾವು ಮೊದಲು ಸಾಲ್ವ್ ಮಾಡ್ಕೋಬೇಕು. ಸಾಲ್ವ್ ಮಾಡ್ಕೊಂಡ ನಂತರದಲ್ಲಿ ಏನು ಮಾಡ್ತದೆ, ಆಟೋಮೆಟಿಕ್ಕಾಗಿ ಏನಾಗ್ತದೆ, ನಮಗಿಲ್ಲಿ ಬಿಡಿಸೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇದನ್ನು ಬಿಡಿಸಬೇಕು ಅಂತಂದರೆ ನಾವಿಲ್ಲಿ ಈ ಪ್ಯಾಟರ್ನ್ ಏನಿದೆಯಲ್ಲ A to Z ಆಲ್ಫಾಬೆಟು ಮತ್ತು ನಂಬರ್ 26 ನಂಬರ್ ಏನಿದಾವಲ್ಲ ಅದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂದರೆ ನಮಗಿಲ್ಲಿ ಕನ್ಫ್ಯೂಷನ್ ಜಾಸ್ತಿ ಆಗ್ತದೆ ರೈಟ್. ನಾನು ಲೆಕ್ಕ ಹಾಕೋಕ್ಕಾಗಿಲ್ಲ, ನಮಗೆ ಅದು ಸಿಂಪಲ್ ಭಾಳ ಟೆನ್ಷನ್ ಇರುತ್ತೆ. ಎಕ್ಸಾಮ್ನಲ್ಲಿ ಟೆನ್ಷನಲ್ಲಿ ಇರ್ತೀರ. ಟೆನ್ಷನಲ್ಲಿದ್ದಾಗ ಏನಾಯ್ತಂದರೆ A to Z ಸರಿಯಾಗಿ ಅನ್ನೋದಕ್ಕೆ ಬರೋದಿಲ್ಲ ನಮಗೆ ರೈಟ್. ಹಾಗಾಗಿ ಅನ್ನೋದು ಬಿಟ್ಟರೆ ಬರೆಯೋದಕ್ಕೆ ಕೂಡ ಬರೋದಿಲ್ಲ. ಸಿಕ್ಕಾಪಟ್ಟೆ ಟೆನ್ಷನ್ ಇರ್ತದೆ, ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ರೈಟ್. ಆ ಒಂದು ಕನ್ಫ್ಯೂಷನ್ ಇರೋ ಬದಲಾಗಿ ಏನು ಮಾಡ್ಬೇಕಂದ್ರೆ ಸಿಂಪಲಾಗಿ ಒಂದು ಫಾರ್ಮೆಟನ್ನು ಬರ್ಕೊಂಡ್ಬಿಟ್ರೆ ಈ ರೀತಿಯಾದಂಥ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೆ ನಿಮಗೆ ಇಲ್ಲಿ ಅತಿ ಸರಳವಾಗಿ ಏನು ಬರ್ತದೆ, ಬಿಡಿಸೋದಕ್ಕೆ ಆಗ್ತದೆ ರೈಟ್. ಹಾಗಾಗಿ ಈ ಒಂದು ಪ್ಯಾಟರ್ನ ನೋಡ್ಕೊಳ್ಳಿ. ಮೊದಲು ಬಿಡಿಸ್ಬೇಕಾದ್ರೆ ಈ ರೀತಿಯಾಗಿ ಬರ್ಕೊಂಡು ಅದನ್ನು ಸಾಲ್ವ್ ಮಾಡ್ಕೊಂಡು ನಂತರದಲ್ಲಿ ಏನು ಮಾಡ್ಬೇಕಂದ್ರೆ ನಮಗಿಲ್ಲಿ ಕ್ವಶನ್ ಮಾರ್ಕ್ ಏನಿರುತ್ತಲ್ಲ ಕ್ವಶನ್ ಮಾರ್ಕನ್ನು ಸಾಲ್ವ್ ಮಾಡೋಕ್ಕೆ ನಮಗಿಲ್ಲಿ ಅನುಕೂಲ ಆಗ್ತದೆ. ಓಕೆ, ಎಕ್ಸಾಂಪಲನ್ನು ನೋಡಬೇಕಾದ್ರೆ ನಾವಿಲ್ಲಿ ಹಳೆಯ ಕ್ವಶನ್ ಪೇಪರ್ನಲ್ಲಿ ಸಾಲ್ವ್ ಮಾಡಿರುವಂಥ ಎಕ್ಸಾಂಪಲ್ಗಳನ್ನು ಏನು ಮಾಡ್ತಾಯಿದ್ದೀನಿ, ತೆಗೆದುಕೊಳ್ತಾ ಇದ್ದೀನಿ. ಹಾಗಾಗಿ ಹಳೆಯ ಕ್ವಶನ್ ಪೇಪರ್ಗಳನ್ನು ನೋಡಿದಾಗ ನಮಗಿಲ್ಲಿ ಕಂಡುಬರುವಂಥದ್ದು ಏನಪ್ಪ ಅಂತಂದರೆ ಡಿಫ್ರೆಂಟ್ ಆಗಿರುವಂಥದ್ದು. ಅಂದರೆ ಶಿಫ್ಟ್ ವೈಸ್ ನೀವು SSC JD ಬರಬೇಕಾದ್ರೆ ಶಿಫ್ಟ್ ವೈಸ್ ಏನು 2, 3, 4 ಶಿಫ್ಟ್ಗಳು ಬರೀತಿರಲ್ಲ, ಶಿಫ್ಟ್ ವೈಸ್ ಏನಾಗ್ತಪ್ಪ ಅಂದರೆ ಕ್ವಶನ್ಗಳು ಕಂಟಿನ್ಯೂಸ್ಲಿ ಚೇಂಜ್ ಆಗ್ತಾ ಹೋಗ್ತದೆ. ಯಾವ ಸೇಮ್ ಕ್ವಶನ್ಸ್ ಅಂತ ಬರೋದಕ್ಕೆ ಸಾಧ್ಯನೇ ಇಲ್ಲ. ಮ್ಯಾಕ್ಸಿಮಮ್ ಒಂದು 10 to 20% ಏನಾಗ್ಬೋದು ಕ್ವಶನ್ ಪೇಪರ್ ಏನಾಗ್ಬೋದು ರಿಪೀಟ್ ಆಗ್ಬೋದು. ಹೊರತಾಗಿ ಕಂಟಿನ್ಯೂಸ್ ಅದೇ ಕ್ವಶನ್ಗಳು ಅವನಿಗೆ ಕೇಳಿದಂಥ ಕ್ವಶನ್ಗಳು ನಮಗೆ ಬರ್ತವೆ, ನನಗೆ ಕೇಳಿದಂಥ ಕ್ವಶನ್ಗಳು ನೆಕ್ಸ್ಟ್ ಶಿಫ್ಟ್ಗೆ ಬರ್ತವೆ ಅಂತ ಯಾವುದೇ ರೀತಿಯಂಥ ಪ್ಯಾಟರ್ನ ನಾವು ಏನು ಮಾಡಲ್ಲ, ಯೂಸ್ ಮಾಡಲ್ಲ. ಬೇರೆ ರೀತಿಯಂಥ ಕ್ವಶನ್ ಪೇಪರ್ನ ಏನು ಮಾಡ್ತಾರೆ ಅವರಿಗೆ ನೀಡುವಂಥದ್ದು. ಹಾಗಾಗಿ ಎಲ್ಲ ಶಿಫ್ಟ್ಗಳಿಗೆ ಏನು ಮಾಡ್ತಾರಪ್ಪ ಅಂದರೆ ಬೇರೆ ಬೇರೆ ರೀತಿಯಂಥ ಕ್ವಶನ್ಗಳನ್ನ ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ಬಿಡಿಸುವಂಥ ಎಲ್ಲ ಕ್ವಶನ್ಗಳನ್ನ ಏನು ಮಾಡ್ತಾರೆ ಅಂದರೆ ಹಳೆಯ ಒಂದು ಕ್ವಶನ್ ಪೇಪರ್ನಲ್ಲಿರುವಂಥ ಅಥವಾ ಒಂದು ಹಳೆಯ ಕೇಳಿದಂಥ ಕ್ವಶನ್ಗಳನ್ನ ಏನು ಮಾಡ್ತೀನಿ ಅಂದರೆ ತೆಗೆದುಕೊಂಡು ಬರ್ತಾ ಇದ್ದೀನಿ. ಅದರಲ್ಲಿ ಇವೆರಡು ಕೂಡ ಏನು ಮಾಡ್ತಿದ್ದೀನಿ, ಹಳೆಯ ಕ್ವಶನ್ ಪೇಪರ್ನ ಕೇಳಿದಂಥ ಕ್ವಶನ್ಗಳನ್ನ ಏನು ಮಾಡ್ತೀನಿ ನಿಮ್ಗೆ ಹೇಳ್ತಾ ಇದ್ದೀನಿ ರೈಟ್. ಹಾಗಿದ್ದಾಗ
ಏನು ಕ್ವಶನ್ ಏನಿದೆ ಅಂತ ನಾವಿಲ್ಲಿ ನೋಡೋದಾದರೆ, ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ, ಒಂದು ಬೇರೆ ವಿಭಿನ್ನವಾಗಿರುವಂಥ ಒಂದು ಸಂಕೇತದ ಭಾಷೆಯಲ್ಲಿ ಏನು ಮಾಡ್ತಾರೆ ಅಂತಂದರೆ TOWARD ಅನ್ನು 962147 ಎಂದು ಸಂಕೇತಿಸಲಾಗಿದೆ. ವಾಂಟೆಡ್ WANTED ಅನ್ನು 213957 ಎಂದು ಸಂಕೇತಿಸಲಾಗಿದೆ. ಹಾಗಾದರೆ WARRANT ಸಂಕೇತವನ್ನು ಯಾವುದು, ಅದರ ಸಂಕೇತ ಯಾವುದು ಅಂತ ಏನು ಮಾಡಿದ್ದಾರೆ ಅಂತಂದರೆ ಕ್ವಶನನ್ನು ಕೊಟ್ಟಿದ್ದಾರೆ. ಸಿಂಪಲ್ ಆಗಿರುವಂಥದ್ದು ಏನಂತಂದರೆ, ಕೊಟ್ಟಂಥ ಪ್ಯಾಟರ್ನ್ ಏನು ಮಾಡ್ತೀನಿ ನಾನು ಮೊದಲ ಫಸ್ಟ್ ಸ್ಟೆಪ್ ನಿಮ್ಗೆ ನೆನಪಿರಲೇಬೇಕು. ಏನು ಮೊದಲ ಸ್ಟೆಪ್ ಅಪ್ಪ ಅಂದರೆ, ಕೊಟ್ಟಂಥ ಪ್ಯಾಟರ್ನನ್ನು, ಆ ಪ್ಯಾಟರ್ನ್ ಏನಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದರೆ ಆ್ಯಸ್ ಇಟ್ ಈಸ್ ಕೊಟ್ಟಂಥ ಪ್ಯಾಟರ್ನ್ ಏನು ಮಾಡಬೇಕು, ಆ್ಯಸ್ ಇಟ್ ಈಸ್ ಬರೆದು ಬಿಟ್ಕೋಬೇಕು. ಏನು ಕೊಟ್ಟಂಥ ಪ್ಯಾಟರ್ನ್ ಅಂತಂದರೆ ಇಲ್ಲಿ ಫಸ್ಟು ಏನು ಮಾಡಿದ್ದಾರೆ ಇಲ್ಲಿ ಬರಿತೀನಿ, ರೈಟ್. ಇಲ್ಲಿ ಬರೆಯುವಂಥದ್ದು ಏನಿದೆ ಅಂತಂದರೆ TOWARD, ರೈಟ್. ಅದಕ್ಕೆ ಏನು ಮಾಡಿದ್ದಾರೆ ಅಂತಂದರೆ 962147 ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಆ್ಯಸ್ ಇಟ್ ಇಸ್ ಸೆಕೆಂಡ್ ಏನು ಮಾಡಿದಾರಪ್ಪ ಅಂತಂದರೆ ವಾಂಟೆಡ್ದು WANTED ಅನ್ನು 213957 ಅಂತ ಏನು ಮಾಡಿದ್ದಾರೆ ಅಂತಂದರೆ ಬರೆದುಕೊಂಡಿದ್ದಾರೆ. ಹಾಗಿದ್ದಾಗ ನಮ್ಗೆ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ WARRANT ಸಂಕೇತ ಏನು ಅಂತ ಏನು ಮಾಡಿದ್ದಾರೆ ಅವರು ಕೇಳಿದ್ದಾರೆ. ಹಾಗಿದ್ದಾಗ ಏನು ಪ್ಯಾಟರ್ನ್ ಕೊಟ್ಟಿದ್ದಾರೆ ನಮಗೆ ಇಲ್ಲಿ ಸಿಂಪಲ್ ಆಗಿರೋಂಥದ್ದು TOWARD ಅನ್ನು 962147. ಟಿ ನಂಬರ್ ಎಷ್ಟಿದೆ ಅಲ್ಲಿ, ಟಿ ಎಷ್ಟಿದೆ 20 ಇದೆ, 9 ಯಾವುದೇ ರೀತಿ ಅಂತ ಸಿಂಕ್ ಆಗೋದಿಲ್ಲ. ಓ ಎಷ್ಟಿದೆ 6 ಇದೆ, ಇಲ್ಲಿ 6 ಇದೆ, ಅಲ್ಲಿ ಏನಿದೆ 15 ಇದೆ, ಓ 15 ಇದೆ, ಟಿ 20 ಇದೆ, ಅದಕ್ಕೆ ಯಾವುದೇ ರೀತಿ ಅಂತ ಲಿಂಕ್ ಆಗೋದಿಲ್ಲ. W2 ಇದೆ, ಅಲ್ಲಿ W23 ಇದೆ, A1 ಇದೆ, A1 ಆ್ಯಸ್ ಇಟ್ ಇಸ್ ಇದೆ, R4 ಇದೆ, ಅಲ್ಲಿ R18 ಇದೆ, D7 ಇದೆ, ಇಲ್ಲಿ D4 ಇದೆ. ಯಾವುದೇ ರೀತಿ ಅಂತ ಕನೆಕ್ಟಿವಿಟಿನೇ ಇಲ್ಲ, ರೈಟ್. ಯಾವ ರೀತಿ ಕನೆಕ್ಟಿವಿಟಿ ಮಾಡಬೇಕಾದ್ರೂ ನಾವು ಇಲ್ಲಿ ಕನೆಕ್ಟಿವಿಟಿ ಅದು ಆಗೋದಿಲ್ಲ, ರೈಟ್. ಹಾಗಾಗಿ ನಾವೇನು ಮಾಡಬೇಕಪ್ಪ, ಸಿಂಪಲ್ ಆಗಿರೋಂಥದ್ದು ಇಲ್ಲಿ ಕೊಟ್ಟಂಥ ಸಂಖ್ಯೆಗಳನ್ನು, ಕೊಟ್ಟಂಥ ಒಂದು ಅಕ್ಷರಗಳನ್ನು ಅಥವಾ ಅಲ್ಫಾಬೆಟ್ಗಳನ್ನು ಇಲ್ಲಿ ರಿಪೀಟ್ ಆಗಿದಾವ, ಏನು ಕೊಟ್ಟಂಥ ಅಲ್ಫಾಬೆಟ್ಸ್ಗಳು ಇಲ್ಲಿ ರಿಪೀಟ್ ಆಗಿದಾವ. ಓಕೆ, ಅಲ್ಫಾಬೆಟ್ ಏನು ರಿಪೀಟ್ ಆಗಿದೆ, W ಇದೆ, A ಇದೆ, R 2 ಸಲ ರಿಪೀಟ್ ಆಗಿದೆ, ಮತ್ತು A ರಿಪೀಟ್ ಆಗಿದೆ, ರೈಟ್. ಅದಾದ ನಂತರದಲ್ಲಿ N ರಿಪೀಟ್ ಆಗಿದೆ, T ರಿಪೀಟ್ ಆಗಿದೆ, ರೈಟ್. ರಿಪೀಟ್ ಆದಂಥ ಅಕ್ಷರಗಳನ್ನ ಏನು ಮಾಡ್ತೀವಿ ಅಂದರೆ ನಾವಿಲ್ಲಿ ಬರೆಯುವಂಥದ್ದು, ರೈಟ್. ಫಸ್ಟ್ ಡಬ್ಲ್ಯೂಗೆ ಯಾವ ನಂಬರ್ ಇದೆ 2, ಡಬ್ಲ್ಯೂಗೆ 2 ನಂಬರ್ ಇದೆ, 2 ಇದೆ. ಎಗೆ 1, A1 R4 A ಆ್ಯಸ್ ಇಟ್ ಇಸ್ A 1 ಇದೆ. N ಎಷ್ಟಿದೆ, N 3, T ಎಷ್ಟಿದೆ, T9. ಕೊಟ್ಟಂಥ ಒಂದು ಅಕ್ಷರಗಳನ್ನು, ಕೊಟ್ಟಂಥ ಒಂದು ನಂಬರ್ಗಳನ್ನು ಏನು ಮಾಡ್ಬೇಕಂದ್ರೆ ನಾವಿಲ್ಲಿ ರಿಪೀಟ್ ಬರೆಯುವಂಥದ್ದು. ಯಾಕೆ ರಿಪೀಟ್ ಬರಬೇಕು ಅಂತಂದರೆ ಇಲ್ಲಿ ಯಾವುದೇ ರೀತಿಯಾದ ಪ್ಯಾಟರ್ನ್ ನಮಗೆ ಇಲ್ಲಿ ಕಂಡು ಬರೋದಿಲ್ಲ. ಅಂದರೆ ಅಲ್ಫಾಬೆಟ್ಗೂ ನಂಬರ್ಗೂ ಸಂಬಂಧ ಇರೋದೇ ಇಲ್ಲ, ಇಲ್ಲಿ ಯಾವುದೇ ರೀತಿಯಾದ ಸಂಬಂಧ ಇರೋದಿಲ್ಲ. ಹಾಗಾಗಿ ಏನು ಮಾಡ್ತಾರೆ ಅಂತಂದರೆ ಏನು ಕೊಟ್ಟಿರೋಂಥ ಕೋಡ್ ಇರ್ತದಲ್ಲ, ಅದೇ ರೀತಿಯಾದ ಕೋಡ್ಗಳನ್ನ ಡಿಕೋಡ್ ಮಾಡಿರ್ತಾರೆ. ಅದೇ ನಂಬರನ್ನು ಏನು ಮಾಡ್ತಾರೆ ಅಂತಂದರೆ ಆ ಕೋಡಿಂಗನ್ನು ಏನು ಮಾಡಬೇಕು, ಡಿಕೋಡ್ ಮಾಡುವಂಥದ್ದು, ರೈಟ್. ಕೊಟ್ಟಂಥ 2 ಕೋಡಿಂಗ್ ಮತ್ತು ಡಿಕೋಡಿಂಗ್ಗಳನ್ನ ಏನು ಮಾಡ್ತಾರೆ ಅಂದರೆ ಸೇರಿಸಿ ಮತ್ತೊಂದು ಕೋಡನ್ನು ಕೊಟ್ಟಿರ್ತಾರೆ. ಆ ಕೋಡ್ ಮುಖಾಂತರ ಏನು ಮಾಡ್ಬೇಕು, ನಾವು ಇಲ್ಲಿ ನಂಬರನ್ನು ಡಿಕೋಡ್ ಮಾಡಬೇಕು ಅಂತ ಏನು ಮಾಡ್ತಾರೆ ಅವರು ಹೇಳ್ತಾರೆ. ಹಾಗಾದಾಗ ಇಲ್ಲಿ ಕೊಟ್ಟಂಥ ಅಲ್ಫಾಬೆಟ್ಗಳಿಗೆ ಮತ್ತು ಇಲ್ಲಿ ಕೊಟ್ಟಂಥ ಸಂಖ್ಯೆಗಳನ್ನ ಏನು ಮಾಡ್ತೀವಿ, ಆ್ಯಸ್ ಇಟ್ ಈಸ್ ಬರೆದಾಗ 21444139 21444139 ಹಾಗಿದ್ದಾಗ ಸಿ ಇಸ್ ದ ರೈಟ್ ಆನ್ಸರ್ ಆಗಿರ್ತದೆ. ಹಾಗಾಗಿ ಕೊಟ್ಟಂಥ ಸಂಖ್ಯೆಗಳನ್ನು ಆ್ಯಸ್ ಇಟ್ ಈಸ್ ನಾವು ಮೊದಲು ಬರ್ಕೋಬೇಕು. ಏನಿದೆ ಸಂಖ್ಯೆ ಅನ್ನೋದನ್ನು ನಾವಿಲ್ಲಿ ಮೊದಲು ಬರ್ಕೊಂಡು ನಂತರದಲ್ಲಿ ಏನು ಮಾಡ್ತಾರೆ ಅಂದರೆ ನಮಗಿಲ್ಲಿ ಆ ಒಂದು ಸಾಲ್ವ್ ಮಾಡೋಕ್ಕೆ ನಮಗಿಲ್ಲಿ ಸಿಗ್ತದೆ. ಹಾಗಾಗಿ ಕೊಟ್ಟಂಥ ಸಂಖ್ಯೆಯನ್ನು ನಾವಿಲ್ಲಿ ಮೊದಲು ಬರ್ಕೋಬೇಕು, ರೈಟಾ. ಇನ್ನು ನೆಕ್ಸ್ಟು ಈ ಒಂದು ವಿಶೇಷತೆ ಯಾವುದು, 4ನೇ ಒಂದು ಡಿಫ್ರೆಂಟ್ ಆಗಿರುವಂಥದ್ದು ಕ್ವಶನ್ನ ತೆಗೆದುಕೊಂಡು ಬಂದಿದೆ. ಏನು ಡಿಫ್ರೆಂಟ್ ಆಗಿರುವಂಥದ್ದು ಅಂತಂದರೆ ಅದು ಒಂದು ವಿಶಿಷ್ಟ ಸಂಕೇತ, ಅಂದರೆ ಇಲ್ಲಿ ಒಂದು ಬೇರೆ ರೀತಿಯಾದ ವಿಭಿನ್ನವಾಗಿರುವಂಥ ಒಂದು ಸಂಕೇತವನ್ನು ಏನು ಮಾಡಿದ್ದಾರೆ ಇಲ್ಲಿ ಅವರು ಕೊಟ್ಟಿರುವಂಥದ್ದು. ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ ಟೈಮನ್ನು 43 ಎಂದು ಸಂಕೇತಿಸಲಾಗಿದೆ. ಟೈಮನ್ನು 43 ಎಂದು ಸಂಕೇತಿಸಲಾಗಿದೆ.
ಮತ್ತು ಫೆನ್ ಅನ್ನು 46 ಎಂದು ಸಂಕೇತಿಸಲಾಗಿದೆ. ಟೈಮನ್ನು 43 TIME ಅನ್ನು 43 ಎಂದು ಸಂಕೇತಿಸಲಾಗಿದೆ. WHEN ಫೆನ್ ಅನ್ನು 46 ಎಂದು ಸಂಕೇತಿಸಲಾಗಿದೆ. ಹಾಗಾದರೆ ಟರ್ನ್ TURN ನ ಸಂಕೇತ ಯಾವುದು? ರೈಟ್, ಇಲ್ಲಿ ರೈಟ್ ಸರ್. ಹಾಗಿದ್ರೆ ನಮ್ಗೆ ಇಲ್ಲಿ ಕೊಟ್ಟಂಥ ನಂಬರ್ ಎಷ್ಟಿದೆ? 4 ಆಲ್ಫಾಬೆಟ್ಸ್ ಇವೆ, ನಂಬರ್ ಮಾತ್ರ 2 ಇದೆ. ಇಲ್ಲಿ ಕೂಡ 4 ಕೊಟ್ಟಂತಹ 4 ಅಕ್ಷರಗಳಿವೆ, 4 ಆಲ್ಫಾಬೆಟ್ಸ್ ಇದೆ. ಇಲ್ಲಿ 2 ಸಂಖ್ಯೆ ಇದೆ. ಇಲ್ಲೂ ಕೂಡ 4 ಆಲ್ಫಾಬೆಟ್ಸ್ ಇದೆ. ನಾವು ಮತ್ತೆ ಇಲ್ಲಿ ಆಪ್ಷನ್ಗಳಲ್ಲಿ 2 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಸರ್ ಇದು ಯಾವ ರೀತಿಯಾಗಿ ಬಿಡಿಸ್ಬೇಕು? ಕನ್ಫ್ಯೂಷನ್ ಆಗ್ತದೆ. ರೈಟ್, ಮೊದಲು ಏನು ಮಾಡಬೇಕಂದ್ರೆ ನಾವು ಕೊಟ್ಟಂಥದ್ದು ಆ್ಯಸ್ ಇಟ್ ಇಸ್ ಬರ್ಕೋಬೇಕು. TIME is equal to 43. ರೈಟ್, ಅದಾದ ನಂತರದಲ್ಲಿ WHEN is equal to 46. ಆಯಿತಾ? ಯಾವ ರೀತಿಯಾಗಿ ಟಿ ಎಷ್ಟು ನಂಬರ್ ಇದೆ ಇಲ್ಲಿ? 20 ಪ್ಲಸ್ ಐ ಎಷ್ಟಿದೆ? 9, M 13. ಅದಾದ ನಂತರದಲ್ಲಿ ಇ ಎಷ್ಟಿದೆ? 5 ಪ್ಲಸ್ 5. ರೈಟ್, ಹಾಗಿದ್ದಾಗ ಇದನ್ನು ಕೂಡಿಸಿದಾಗ ಎಷ್ಟು ಬರ್ತದೆ? ಹಾಗಿದ್ರೆ ಎಷ್ಟು ಬರ್ತದೆ? 20, 33, 42, 42, 5, 47, 47 ಬರುವಂಥದ್ದು. ರೈಟ್, 47. ಹಾಗಿದ್ರೆ ನಮಗಿಲ್ಲಿ ಏನಿದೆ? 43 ಇದೆ. ಹಾಗಿದ್ರೆ ನಾವೇನು ಮಾಡಬೇಕು? -4 is equal to 43. ರೈಟ್, 43. ಇಲ್ಲಿ ಬರುವಂಥದ್ದು ಡಬ್ಲ್ಯೂ ಎಷ್ಟಿದೆ? 23 ಇದೆ. ಪ್ಲಸ್ H ಎಷ್ಟಿದೆ? H 8 ಇದೆ. ಪ್ಲಸ್ ಇ ಎಷ್ಟಿದೆ? 5 ಪ್ಲಸ್ N 14. ಹಾಗಿದ್ರೆ ಎಷ್ಟು ಬರ್ತದೆ? 23, 4, 8, 31, 5, 36, 14, 50 ಬರುವಂಥದ್ದು 50. ಹಾಗಿದ್ದಾಗ -4 ಎಷ್ಟು ಬರ್ತದೆ? 46. ರೈಟ್, ನಮಗೆ ಎರಡು ಕೂಡ ಅಲ್ಲಿ ಸಿಗ್ತದೆ. ಟೈಮ್ ಈಸ್ ಈಕ್ವಲ್ ಟು 43, ಟೈಮ್ ಈಸ್ ಈಕ್ವಲ್ ಟು 43. ಫೆನ್ ಈಸ್ ಈಕ್ವಲ್ ಟು 46, ಫೆನ್ ಈಸ್ ಈಕ್ವಲ್ ಟು 46. ಇದೇ ರೀತಿಯಾಗಿರುವಂಥದ್ದು ಏನು ಮಾಡ್ತೀವಿ ಅಂದರೆ ಟರ್ನನ್ನು TURN ಈಸ್ ಈಕ್ವಲ್ ಟು ವಾಟ್? ಟರ್ನ್ ಈಸ್ ಈಕ್ವಲ್ ಟು ವಾಟ್? ಟಿ ಎಷ್ಟಿದೆ? 20 ಪ್ಲಸ್ ಯು ಎಷ್ಟಿದೆ? 21 ಪ್ಲಸ್ ಆರ್ 18 ಪ್ಲಸ್ ಎನ್ ಎಷ್ಟಿದೆ? 14. ರೈಟ್, ಹಾಗಿದ್ದಾಗ ಎಷ್ಟಾಗ್ತದೆ ಅದು? 20, 21, 18, 14, 9, 13, 4, 5, 6, 7, 73. ರೈಟ್, 73 is equal to 73 minus 4. 73 minus 4 ಎಷ್ಟಾಗ್ತದೆ? 69. ಆನ್ಸರ್ ಈಸ್ 69. ಹಾಗಿದ್ದಾಗ ಕೊಟ್ಟಂಥ ಆಪ್ಷನಲ್ಲಿ 67, 69. ಬಿ ಇಸ್ ದ ರೈಟ್ ಆನ್ಸರ್. ರೈಟ್, ಹಾಗಾಗಿ ಕೊಟ್ಟಂಥ ಒಂದು ಪ್ಯಾಟ್ರನ್ ಏನಿದೆ ಅನ್ನೋದು ತಿಳ್ಕೊಬೇಕಾದ್ರೆ ನಮಗಿಲ್ಲಿ ಈ ಒಂದು ವಿಷಯ ಏನಿದೆಯಲ್ಲ, ಈ ಒಂದು ಪ್ಯಾಟ್ರನ್ನು ಅದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಸಮ್ಟೈಮ್ಸ್ ಈ ರೀತಿ ಕೊಟ್ಟಾಗ ಏನಾಗ್ತದೆ ಅಂದರೆ ಅದು ಚೇಂಜಸ್ ಆಗಬಹುದು. ಆದರೆ ಎವ್ರಿ ಟೈಮ್ 90% ಏನು ಮಾಡ್ತಾರೆ ಅಂತಂದರೆ ಈ ಒಂದು ಪ್ಯಾಟರ್ನ್ ಏನಿದೆಯಲ್ಲ A to Z 1 to 26 ಅಥವಾ ಅಪೋಸಿಟ್ ಆಗಿ A to Z to A ಅಂತ ಏನು ಬರ್ತೀವಲ್ಲ ಆ ಒಂದು ಪ್ಯಾಟರ್ನ್ ಏನಾಗ್ತದೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಈ ಪ್ಯಾಟರ್ನ್ ನಮಗಿಲ್ಲಿ ನೆನಪಿದ್ದಲ್ಲಿ ಅದನ್ನು ನಾವು ಬರೆದುಕೊಂಡಲ್ಲಿ ನಾವು ಈ ಕೋಡಿಂಗ್ ಮತ್ತು ಡಿಕೋಡಿಂಗ್ನಲ್ಲಿ ಯಾವುದೇ ರೀತಿಯಾದಂಥ ಕ್ವಶನ್ಸ್ ಬಂದರೂ ಕೂಡ ಏನು ಮಾಡ್ಬೋದು ನಾವಿಲ್ಲಿ ಸಾಲ್ವ್ ಮಾಡುವಂಥದ್ದು. ಹಾಗಾಗಿ ಎಲ್ಲ ಹೆಚ್ಚಿನ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಕೋಡಿಂಗ್ ಮತ್ತು ಡಿಕೋಡಿಂಗ್ ಅಂತ ಬಂದಾಗ ಇದನ್ನು ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ
ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ಏನು ಮಾಡಬೇಕಪ್ಪ ಅಂತಂದರೆ ಈ ಒಂದು ಪ್ಯಾಟರ್ನನ್ನು ನಿಮ್ಮ ರಫ್ ಪೇಪರ್ನಲ್ಲಿ ಬರೆದಿಟ್ಕೋಬೇಕು. ಅದಾದ ನಂತರದಲ್ಲಿ ಏನು ಮಾಡಬೇಕಂದ್ರೆ ನಿಮ್ಮ ಎಕ್ಸಾಮನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾವಾಗ ಕೋಡಿಂಗ್ ಡಿಕೋಡಿಂಗ್ ಕ್ವಶನ್ ಬರ್ತಾವಲ್ಲ ಅವಾಗ ಈ ಒಂದು ಪ್ಯಾಟರ್ನನ್ನು ನೀವು ಬಳಕೆ ಮಾಡ್ಕೊಂಡು ಏನು ಮಾಡ್ಬೋದು ಅಂತಂದರೆ ಈ ಒಂದು ಕ್ವಶನ್ಗಳನ್ನು ಬಿಡಿಸೋದಕ್ಕೆ ನಿಮಗೆ ಇಲ್ಲಿ ಸಾಧ್ಯ ಆಗ್ತದೆ. ಹಾಗಾಗಿ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮ ಒಂದು ಖುಷಿಯ ವಿಚಾರವನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇವೆ. ಏನಪ್ಪ ಅಂದರೆ ಖುಷಿಯ ವಿಚಾರ ಅಂತಂದರೆ ಒಬ್ಬ ವಿದ್ಯಾರ್ಥಿ ನಮ್ಮ ಕೋಚಿಂಗ್ ಸೆಂಟರ್ದಿಂದ TA ಭರ್ತಿಯನ್ನು ಪಾಸಾಗಿ ಇಂಡಿಯನ್ ಆರ್ಮಿಗೆ ಸೆಲೆಕ್ಷನ್ ಆಗಿರ್ತಾನೆ. ಹಾಗಾಗಿ ಆ ಒಂದು ವಿದ್ಯಾರ್ಥಿಗೆ ಮತ್ತೊಮ್ಮೆ ನಮ್ಮ ಕೋಚಿಂಗ್ ಸೆಂಟರ್ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ದಿನದ ಒಂದು ಟಾಪಿಕನ್ನು ಏನು ಮಾಡ್ತಾ ಇದ್ದೀನಿ ಇವತ್ತಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಹಳೆಯ ಕ್ವಶನ್ ಪೇಪರ್ಗಳನ್ನು ಅತಿ ಹೆಚ್ಚಾಗಿ ಬಿಡಿಸುವಂಥ ಕೆಲಸವನ್ನು ಮಾಡಬೇಕು. ನಾವು ಕೂಡ ಈ ಮುಂಬರುವಂಥ ಎಲ್ಲ ಒಂದು ವಿಡಿಯೋಗಳಲ್ಲಿ ಏನು ಮಾಡ್ತಾ ಅಂದರೆ ಹಳೆಯ ಕ್ವಶನ್ ಪೇಪರ್ಗಳನ್ನೇ ಸಾಲ್ವ್ ಮಾಡ್ತಾ ಬರ್ತಾ ಇದ್ದೀವಿ. ಆ ಸಾಲ್ವ್ ಮಾಡೋಂಥ ಕ್ವಶನ್ಗಳನ್ನು ಏನು ಮಾಡ್ತಾ ಅಂದರೆ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನೀವು ಕೂಡ ಏನು ಮಾಡ್ತಾ ಅಂದರೆ ಆಸಕ್ತ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಏನು ಮಾಡಿ ಅಂತಂದರೆ ಈ ಒಂದು ವಿಡಿಯೋವನ್ನು ನಮ್ಮ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಈ ದಿನದ ಸೆಷನ್ನ ಏನು ಮಾಡ್ತಾ ಇದ್ದೀನಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.